ಎಲ್ಲರಿಗೂ ನಮಸ್ಕಾರ. ತ್ರಿಭಾಷಾ LSRW ಫೌಂಡೇಶನ್ಗೆ ಸ್ವಾಗತ. ಇವತ್ತು 9th ಕ್ಲಾಸ್ ಲೆಸನ್ ಬೇಸ್ ಅಸೈನ್ಮೆಂಟ್ ಇಂಗ್ಲಿಷ್ ಫಸ್ಟ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ಎರಡನೇ ಭಾಗ. ಮೊದಲನೇ ಭಾಗದಲ್ಲಿ ನಾವು ಕೆಲವೊಂದು ಕ್ವಶನ್ಗಳನ್ನು ನೋಡಿದ್ದೀವಿ. ಈಗ ಎರಡನೇ ಭಾಗದಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 6 sentence each. Why did Mr. Pandit feel unhappy before going abroad? Mrs. Pandit was deeply hurt by rude behavior of her relatives. They treated her to disrespect and create the bitterness for her heart. ಡಿಸ್ರೆಸ್ಪೆಕ್ಟ್ ಅಂದ್ರೆ ಅಗೌರವ, ಕ್ರಿಯೇಟ್ ದ ಬಿಟರ್ನೆಸ್ ಅಂದ್ರೆ ಕಹಿ ನೆನಪುಗಳನ್ನ ಅವರು ಬಿಟ್ಟು ಬಿಡ್ತಾರ್ರಿ ಅವ್ರ ಮನಸ್ಸಲ್ಲಿ. ಸಿ ವಾಸ್ ನಾಟ್ ಗಿವನ್ ದ ಶೇರ್ ವಿತ್ ಫ್ಯಾಮಿಲಿ ಪ್ರಾಪರ್ಟಿ ದೇ ಹ್ಯಾಡ್ ಟೇಕನ್ ಅಡ್ವಾಂಟೇಜ್ ಆಫ್ out own law create difficult humiliating situation for her. She felt that they tried to wish harm to her. She carried anger and resentment towards them. Because this, she did not want to forgive them. She even decided to go abroad without reconciling with them. What advice did Gandhi give to Mrs. Pandit? How did it help her? Mrs. Pandit went to meet Gandhi before leaving for abroad. She told him about her bitterness for family problems. Gandhiji listened to her patiently and gave her to simple advice. He told her that no one can harm her except herself. He told her that no one can harm her except herself. Gandhiji also told her that she should not find happiness outside when she is bitter bias in her own heart. He advised her to happy by forgiving her relatives. He told her to forgive her relatives and make peace with them. She followed his words and felt free for angry. He gave her peace of mind and strength to face life. ಫೇಸ್ ಲೈಫ್. ಗಾಂಧೀಜಿ ಅವ್ರು ಏನ್ ಅಡ್ವೈಸ್ ಮಾಡ್ತಾರ್ರಿ ಅಂದ್ರೆ ಕ್ಷಮಿಸ್ಬಿಡು ಅವರನ್ನ. ಮತ್ತೆ ನಿನ್ನನ್ನ ನನಗೆ ಬಹಳ ದುಃಖ ಆಗಿದೆ, ನಾ ಹರ್ಟ್ ಆಗಿದ್ದೇನೆ ಅಂದಾಗ ಗಾಂಧೀಜಿ ಅವ್ರು ಏನ್ ಹೇಳ್ತಾರೆ, ನಿನ್ನನ್ನು ಬಿಟ್ಟು ನಿನಗೆ ಯಾರು ಹಾರ್ಮ್ ಮಾಡುವಷ್ಟು ಏನಿರಂಗಿಲ್ರಿ, ಸಾಧ್ಯನೇ ಇಲ್ಲ. ನಿನ್ನನ್ನ ನೀನೇ ದುಃಖ ಪಡ್ಕೊಳ್ತಿದೀಯ ನೋಡ್ರಿ. ಹಿ ಟೋಲ್ಡ್ ಹರ್ ದ್ಯಾಟ್ ನೋ ಒನ್ ಕ್ಯಾನ್ ಹಾರ್ಮ್ ಹರ್ ಎಕ್ಸೆಪ್ಟ್ ಹರ್ ಸೆಲ್ಫ್ ಅಂತ ಹೇಳ್ತಾರ್ರಿ ಅವರು. ನೆಕ್ಸ್ಟ್ ನೋಡ್ರಿ, ವೈ ಡಸ್ ವಿಜಯಲಕ್ಷ್ಮಿ ಪಂಡಿತ್ ಕಾಲ್ ಗಾಂಧೀಜಿ ವರ್ಡ್ಸ್ ಟು ಬೆಸ್ಟ್ ಅಡ್ವೈಸ್? ಯಾಕೆ ವಿಜಯಲಕ್ಷ್ಮಿ ಪಂಡಿತ್ ಅವರು ಗಾಂಧೀಜಿಯವರ ವರ್ಡ್ಸ್ಗಳನ್ನ ದ ಬೆಸ್ಟ್ ಅಡ್ವೈಸ್ ಅಂತ ಕರೆದಿದ್ದಾರೆ? ಗಾಂಧೀಜಿ ವರ್ಡ್ಸ್ ಚೇಂಜ್ ದ ವೇ ಮಿಸಸ್ ಪಂಡಿತ್ ಲುಕ್ಡ್ ಎಟ್ ಲೈಫ್. ಗಾಂಧೀಜಿ ವರ್ಡ್ಸ್ ಗೇವ್ ಹರ್ ಟು on peace, no peace. Words give her no peace. He decided to meet her relatives and families. Her visit brought a feeling to relief to all the family members. She told them the plan and asked good wishes for starting on new space of her life. She realized the forgiveness is greater than revenge. By forgiving for relatives, she overcame bitterness and pain. She carried the lesson throughout her life. ಯಾವಾಗ ಗಾಂಧೀಜಿಯವರು ಅವ್ರನ್ನ ಕ್ಷಮಿಸಿ ಬಿಡು ಅಂತ ಹೇಳ್ತಾಳಲ್ರಿ, ಆವಾಗ ಅವಳಿಗೆ ಮನಸ್ಸಿಗೆ ಸಮಾಧಾನ ಆಗತ್ತೆ ರೀ. ಯಾರು ಅವಳನ್ನ ಹರ್ಟ್ ಮಾಡಿದ್ರಲ್ಲ ಅವ್ರ ಹತ್ರ ಮತ್ತೆ ಹೋಗಿ ಅವ್ರನ್ನ ಕ್ಷಮಿಸಿ ಅವ್ರನ್ನ ರಿವೆಂಜ್ ತಗೊಳ್ದು, ಅವರಿಂದ ಸೇಡು ತೀರಿಸಿಕೊಳ್ಳುವುದರ ಬದಲಾಗಿ ಅವ್ರನ್ನ ಕ್ಷಮಿಸಿ ಮುಂದೆ ಹೋಗ್ಬಿಡ್ತಾಳ್ರಿ. ಅವಳು ಇಲ್ಲಿಂದ ಒಳ್ಳೆಯ ಕಹಿ ನೆನಪುಗಳ ಜೊತೆಗೆ ಒಂದು ಶಾಂತಿಯನ್ನ, ಈ ಫಾರ್ಗಿವ್ ಹರ್ ರಿಲೇಟಿವ್ಸ್ ಅಂಡ್ ಸಿ ಓವರ್ ಕೇಮ್ ಟು ಬಿಟರ್ನೆಸ್ ಟು ಪೇನ್, ಅಲ್ಲಿಂದ ಆ ಕಹಿ ಅನುಭವನ ಬಿಟ್ಟು ಬರ್ತಾಳೆ. ಸಿ ಕ್ಯಾರಿಡ್ ಹಿಸ್ ಲೆಸನ್ ಥ್ರೂ ಔಟ್ ಹರ್ ಲೈಫ್. ಸಿ ಕ್ಯಾರಿಡ್ ಹರ್ ಲೆಸನ್, ಜೀವನದುದ್ದಕ್ಕೂ ಸಿ ಕ್ಯಾರಿಡ್ ಥ್ರೂ ಔಟ್ ಹರ್ ಲೈಫ್, ಅಕ್ಕಿತ ಆ ಲೈಫ್ ಲೆಸನ್ ಅನ್ನ ಲೈಫ್ ಲಾಂಗ್ ಅದನ್ನ ನೆನ್ಪಿಟ್ಕೋತಾಳ್ರಿ. ವಾಟ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಹರ್ ಫ್ರೆಂಡ್ಶಿಪ್ ಬಿಟ್ವೀನ್ ದ ಮಿಸಸ್ ಪಂಡಿತ್ ಅಂಡ್ ಗಾಂಧಿ ಆಫ್ಟರ್ ರೀಡಿಂಗ್ ದ ಲೆಸನ್? ಏನ್ ಅಂಡರ್ಸ್ಟ್ಯಾಂಡಿಂಗ್ ಫ್ರೆಂಡ್ಶಿಪ್ ಬಿಟ್ವೀನ್ ದ ಪಂಡಿತ್ ಅಂಡ್ ಮಹಾತ್ಮ ಗಾಂಧಿ ರೀಡಿಂಗ್ ಇದ್ ಲೆಸನ್ ಅಂತ ನೋಡಿ. ಪಂಡಿತ್ ಶೇರ್ ದ ಪರ್ಸನಲ್ ಪ್ರಾಬ್ಲಮ್ ವಿತ್ ಗಾಂಧೀಜಿ ಫ್ರೀಲಿ. ದಿಸ್ ಶೋಸ್ ದಟ್ ಶಿ ಹ್ಯಾಡ್ ಗ್ರೇಟ್ ಟ್ರಸ್ಟ್ ಇನ್ ಹಿಮ್. Gandhiji listened to her patiently and gave his wise advice. He guided her like a true friend and mentor. She respected his words and followed them sincerely. Thus, their relations has based on trust and respect to guidance.
ನೋಡ್ರಿ ನೆಕ್ಸ್ಟ್ ಇದು ಆನ್ಸರ್ ದ ರೆಫರೆನ್ಸ್ ಇನ್ ಕಂಟೆಸ್ಟ್. ಹ್ಯಾವ್ ಯು ಮೇಡ್ ಪೀಸ್ ವಿತ್ ಯುವರ್ ರಿಲೇಟಿವ್ಸ್? This lesson extracted from lesson The Best Advice I Ever Had, this written by Mrs. Pandit Lakshmi Vijayalakshmi Pandit for Readers Digest when she was High Commissioner for India in United Kingdom. She was High Commissioner. High ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ, ದ ಬೆಸ್ಟ್ ಅಡ್ವೈಸ್ ಎವರ್ ಹ್ಯಾಡ್ ದಿಸ್ ಈಸ್ ರಿಟನ್ ಬೈ ಮಿಸಸ್ ವಿಜಯಲಕ್ಷ್ಮಿ ಪಂಡಿತ್ ಫಾರ್ ದ ರೀಡರ್ಸ್ ಡೈಜೆಸ್ಟ್ when she was a High Commissioner of India in the United Kingdom. The above statement was asked Gandhi. Mahatma Gandhi, Mrs. Pandit was in anguish. Her relatives had not untitled her any share in family property. She resigned in galling position. She was bitter towards the member of the family who supported to antiquated law before leaving for America to take a part of conference. She wanted to meet Gandhiji and say goodbye to him. After the Gandhi inquired and asked about the question. ಯಾವಾಗ ಗಾಂಧೀಜಿ ಅವರಿಗೆ ಮಿಸಸ್ ಪಂಡಿತ್ ಕ್ವಶನ್ ಕೇಳ್ತಾಳಲ್ರಿ, ಅವಾಗ ಹ್ಯಾವ್ ಯು ಮೇಡ್ ಪೀಸ್ ವಿತ್ ಯುವರ್ ರಿಲೇಟಿವ್ಸ್ ಸಜೆಷನ್ ಕೊಡ್ತಾರೇನ್ರಿ ಅವ್ರನ್ನ ಕ್ಷಮಿಸ್ಬಿಡ ಅಂತೇಳಿ. ಆ ಸಂದರ್ಭದಲ್ಲಿ ಗಾಂಧೀಜಿ ಅವರು ಇದನ್ನ ಮಾತು ಹೇಳಿರ್ತಾರೆ. ಐ ವುಡ್ ಲೈಕ್ ಟು ಸಿ ಯು ದ ಫ್ಯಾಮಿಲಿ. ಐ ವುಡ್ ಲೈಕ್ ಟು ಸಿ ಯು ಅಂಡ್ ದ ಫ್ಯಾಮಿಲಿ. ದಿಸ್ ಲೈನ್ extracted from the lesson The Best Advice I Ever Had, written by Vijayalakshmi Pandit. The theme of the lesson of forgiveness of life. Mahatma Gandhi advised the Pandit of to meet her relatives. He said that there was bitterness of her heart which would cause of injury. He told her to that no one can harm anyone except themselves. He wanted to her to be humble and to be happy life. He asked her not to escape from the relatives but to have courage to cleanse our heart. Mrs. Pandit respected Mahatma Gandhi words and decided to meet her relatives. ನೋಡ್ರಿ, ಹ್ಯಾವ್ ಯು ನೋ ಕಂಪ್ಲೇಂಟ್? I have no complaint. Above sentence was said by leader of opposition. Have you sentence said by the leader of opposition elegance? Mrs. Pandit had gone as the leader of Indian delegation of United Nations. There was complaint regarding the treatment of people of Indian origin of South Africa. During the debate, harsh things were said by both sides. Mrs. Pandit resent by manner and which opponent made personal attack harmful to Indian prestige. There was distressing dual words. Suddenly remembered Gandhiji word and decide to resolve the matter of peaceful. ಯಾವಾಗ ಅವಳು ವಿದೇಶಕ್ಕೆ ಹೋದ ತಕ್ಷಣ ಮತ್ತೆ ತನ್ನ ಹುದ್ದೆಯನ್ನ ಮುಂದುವರಿಸ್ತಾಳ್ರಿ. ಮುಂದುವರಿಸಿದಾಗ ಯಾವುದೋ ಒಂದು ಕಾಂಪ್ಲಿಕೇಟೆಡ್ ಸಮಯದಲ್ಲಿ ಒಂದು ಡೀಲ್ ಮಾಡ್ಬೇಕಾಗಿರುತ್ತೆ ರೀ, ಒಂದು ಡಿಬೇಟ್ ನಡೆದಿರುತ್ತೆ. ಆಗ ಸೌತ್ ಆಫ್ರಿಕಾದವ್ರು ಏನ್ ಮಾಡ್ತಾರೆ, ಸ್ವಲ್ಪ ಇಂಡಿಯಾನ್ ಬಗ್ಗೆ ಕಂಪ್ಲೇಂಟ್ ರಿಗಾರ್ಡಿಂಗ್ ಟ್ರೀಟ್ಮೆಂಟ್ ಪೀಪಲ್ ಇಂಡಿಯನ್ ಒರಿಜಿನೇಟ್ ಹೆಂಗ್ ಬಂದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಾರ್ರಿ. ಆಗ ಗಾಂಧೀಜಿಯ ವರ್ಡ್ಸ್ ಮತ್ತೆ ಅವರು ಹೇಳಿದಂತ ಮೂಲ ಮಂತ್ರ ಮತ್ತೆ ನೆನಪಾಗುತ್ತೆ. ಬಟ್ ಇಟ್ಸ್ ರೆಡಿ ಮೇಡಮ್, ಎ ಕುಕ್, Mrs. Vijayalakshmi Pandit. This occurred during the dinner party Mrs. Pandit was hosting the several diplomats. The cook entered the room and whispered this to her because he guests were late to the table and he was worried the food would be renewed. Mrs. Pandit used Gandhiji advice, remain calm and handle the situation. ಅವಳು ಕೇವಲ ಇಲ್ಲಿ ಸಂಬಂಧದಲ್ಲಿ ಅಷ್ಟೇ ಅಲ್ಲ, ತನ್ನ ಪ್ರತಿಯೊಂದು ಕೆಲಸದಲ್ಲೂ ಏನ್ ಮಾಡ್ತಾಳ್ರಿ, ಫಾರ್ಗ್ಯೂನೆಸ್ ಅನ್ನೋದ ಕ್ಷಮಿಸುವ ಗುಣವನ್ನ ರೂಢಿಸಿಕೊಳ್ತಾಳ. ಇಲ್ಲಿ ನೋಡ್ರಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ 8 to 10 sentence. Comment the title of lesson The Best Advice I Ever Had. Reference Mrs. Pandit. The title The Best Advice I Ever Had very suitable for the lesson. Mrs. Pandit was deeply hurt by her relatives, carried bitterness in her heart.
She wanted to go abroad, but Gandhiji advised her forgive and reconcile first. Reconcile. This advice transformed to her attitude towards in life by following Gandhiji words. She overcome angry and gained peace of mind. She realized the forgiveness is more powerful than revenge. The lesson showed that true advice guide us to difficult situations. Thus, the title reflects the valuable experience Mrs. Pandit gained through the Gandhiji's wise counsel. Uh, counsel. Give a brief account of the various humiliating situations Mrs. Pandit faced in her. Mrs. Vijay Lakshmi Pandit faced many humiliating situations in her life. She had participated in the national struggle of freedom movement, worked and supported by side with men. She felt that in a law, women were still recognized only through their relations of two men. After her husband's death, she did not live with the pain of widowhood. She was insulting her relatives. She was insulted by relatives who did not treat her kindly. As a widow, she was denied her rightful and share of property. The unfair attitude of society made her feel hurt and alone. She also had to bear the humiliation of close family members. This humiliation filled her heart with anger and bitterness. It was at this point the Gandhiji advice helped her change her outlook on life. Uh, image, image, Imagine you are Suvarna and Savita Government High School. Savana and Savita of Government School. Write a letter of your friend expressing your opinion of trying to remove the gender discrimination to still exist in our society. Savan, Savita, ಹಾಸನ ಅಂದ್ರೆ ಇಲ್ಲಿ ಎರಡೂ ಬರಿಬೇಕೇನ್ರಿ ಮೇಡಮ್ ಅಂತ ಕೇಳ್ಬೇಡ್ರಿ ಯಾವ್ದು ಈ ಬಾಯ್ಸ್ ಇದ್ರೆ ಸವನ್ ಅಂತ ಬರೀರಿ ಸವಿತಾ ಅಂತ ಬರೀರಿ ಹುಡುಗಿಯರ್ ಇದ್ರೆ ಇದು ಲೆಟರ್ ರೈಟಿಂಗ್ ಫಾರ್ಮೆಟ್ ಇದೆ ಹಸನ್ 21 September 2000 ಡಿಯರ್ ಕಸಿನ್ ಐ ಹೋಪ್ ದಿಸ್ ಲೆಟರ್ ಫೈಂಡ್ ಯು ಇನ್ ಗುಡ್ ಹೆಲ್ತ್ ಅಂಡ್ ಹ್ಯಾಪಿನೆಸ್ ಟುಡೇ ಐ ವಾಂಟ್ ಟು ಶೇರ್ ಇಟ್ ಥಾಟ್ಫುಲ್ ಸಮಥಿಂಗ್ on something very important removing gender discrimination that still exists in your society even though times have changed I still see that girls women are not always treated equal. Many girls are denied proper education or nor expected only look after the household. Boys too are pressured to behave the certain ways, which is also unfair. I feel that discrimination hurt everyone, but just not just one gender. I feel discrimination hurt everyone, not just one gender. I strongly believe that both of boys and girls must be given equal respect and opportunity. If you want real progress in society, you must learn to value talent and character, not gender. We must encourage our friends, family to think positively and treat everyone equal. I hope you agree with me. Next time when we meet, let us discuss how we can spread this message in our school and neighbor. ನೋಡ್ರಿ ಲಿಂಗ ತಾರತಮ್ಯದ ಬಗ್ಗೆ ಒಳ್ಳೆ ಲೆಟರ್ ಬರ್ರಿ ಅಂತ ಹೇಳಿದಾರ್ರಿ ಅದಕ್ಕೆ ಸುಂದರವಾಗಿ ಬರ್ದಿದ್ದಾರೆ ಇಲ್ಲಿ ಸೊ ನೆಕ್ಸ್ಟ್ ನೋಡಿ ಟೇಕ್ ಕೇರ್ ಅಂಡ್ ರೈಟ್ ಬ್ಯಾಕ್ ಸೂನ್ ವಿತ್ ಲವ್ affectionate ಸುವರ್ಣ ಸವಿತಾ ರೈಟ್ ವಾಲ್ ಪೆನ್ well planned essay write a well planned essay in 20 sentences important of base value based education ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅಂತಂದ್ರೆ ನಮ್ಮ ಹೃದಯದಲ್ಲಿ ರಕ್ತ ಹರಿತಾ ಇದೆ ಅಲ್ರಿ ಎಜುಕೇಶನ್ ನಮ್ಮ ದೇಹ ಆದ್ರೆ ಅದರಲ್ಲಿ ಹರಿದಾಡುವ ರಕ್ತ ವ್ಯಾಲ್ಯೂ ಎಜುಕೇಶನ್ ಅಂತ ಹೇಳ್ಬಹುದು ರೀ ದ ಇಂಪಾರ್ಟೆಂಟ್ ಆಫ್ ವ್ಯಾಲ್ಯೂ ಎಜುಕೇಶನ್ ಇನ್ ದ ಮಾಡರ್ನ್ ವರ್ಲ್ಡ್ ವ್ಯಾಲ್ಯೂ ಎಜುಕೇಶನ್ ಮೀನ್ಸ್ ಲರ್ನಿಂಗ್ ಅಬೌಟ್ ಮಾರಲ್ ಪ್ರಿನ್ಸಿಪಲ್ ethics in right way of living it helps to student development honest discipline and kindness and respect for others it's today fast and changing the world people are often run after the success and money but without value success becomes empty and harmful without value without value success become empty and harmful ನೋಡ್ರಿ ನೈತಿಕತೆ ಇಲ್ಲದ ಯಶಸ್ಸು ಖಾಲಿ ಮತ್ತೆ ಭಯಾನಕ ಅಂತೆ ವ್ಯಾಲ್ಯೂ ಎಜುಕೇಶನ್ ಇಟ್ ಟೀಚಸ್ ಅಸ್ ಟು ಬ್ಯಾಲೆನ್ಸ್ ಸೆಲ್ಫ್ ನಾಲೆಜ್ ಅಂಡ್ ವಿಜ್ಡಮ್ ನೈತಿಕತೆ ಏನ್ ಹೇಳ್ತೈತ್ರಿ ನಮ್ಗ ಏನ್ ಕಲಿಸ್ತೈತಿ ಅಂತಂದ್ರೆ ನಾಲೆಜ್ ಅನ್ನ ಹ್ಯಾಗ್ ಬ್ಯಾಲೆನ್ಸ್ ಮಾಡ್ಬೇಕು ಇಟ್ ಗೈಡ್ಸ್ ಟು ಅಸ್ ಟು ಮೇಕ್ ಎ ಹೈ ಡಿಸಿಷನ್
ರೈಟ್ ಡಿಸಿಷನ್ ಟು ಡಿಫಿಕಲ್ಟ್ ಸಿಚುವೇಶನ್. ಮಾರಲ್ ವ್ಯಾಲ್ಯೂ ಎಜುಕೇಶನ್ ಏನ್ ಮಾಡ್ತೈತ್ರಿ ಅಂತಂದ್ರೆ ನಮಗೆ ರೈಟ್ ಡಿಸಿಷನ್ ಇನ್ ಡಿಫಿಕಲ್ಟ್ ಸಿಚುವೇಶನ್. ಮಾಡರ್ನ್ ಸೊಸೈಟಿ ಫೇಸ್ ದ ಪ್ರಾಬ್ಲಮ್ ಲೈಕ್ ಕರಪ್ಷನ್, ಅನ್ವಾಲೆನ್ಸ್ ಅಂಡ್ ಸೆಲ್ಫ್ನೆಸ್. These issues can be reduced if you people grow up with a strong value. School and families play an important role in playing value education. School ಮತ್ತೆ ಕುಟುಂಬದ ಒಳ್ಳೆಯ ಚಿಲ್ಡ್ರನ್ಸ್ ಲರ್ನ್ honesty and this responsibility, faith, empathy through such a teaching. Value education also build a respect for different culture and religion. This create harmony, peace in diverse society. In the professional world, value like a punctual teamwork and integrated to very important. The help of building trust and long lasting success. Value education is also teaches respect the nature of environment. In it encourages sustainable living for the future our planet. Without value, technology and knowledge may be misused. With the values, human beings become a compassionate and caring citizen. Therefore, value education is foundation of healthy and peaceful society. In the modern world, it is more important for ever before. Thank you. Thank you so much.